ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಟ್ ನೈಟ್ ಆಗೋದ್ರಲ್ಲಿ ಇಂಡಿಯಾಸ್ ಮೋಸ್ಟ್ ಬ್ಯೂಟಿಫುಲ್ ನೈಟ್ ವ್ಯೂ ಮುಂದೆ ನಿಂತಿರ್ತೀವಿ. ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್, ನೇಚರ್ ಬ್ಯೂಟಿ ಮತ್ತು ರಾಯಲ್ ಲೈಟಿಂಗ್ ಎಲ್ಲ ಒಂದು ದಿನ ಅಲ್ಲಿ ಕವರ್ ಮಾಡೋಕ್ಕಾಗತ್ತಾ, ಮಾಡ್ಬೋದಾ? ಲೆಟ್ಸ್ ಸಿ ಈ ಜರ್ನಿ ಅನ್ಫರ್ಗೆಟೇಬಲ್ ಆಗುತ್ತಾ ಇಲ್ವೋ ನೋಡೋಣ. ಅರ್ಲಿ ಮಾರ್ನಿಂಗ್ ರೋಡ್ ಟ್ರಿಪ್ಸ್ ಅಂದರೆ ಒಂಥರ ಡಿಫ್ರೆಂಟ್ ವೈಬ್ ಇದ್ದೇ ಇರುತ್ತೆ. ಯಾಕಂದರೆ ನೋ ಟ್ರಾಫಿಕ್, ತಂಪಾದ ಗಾಳಿ ಆ್ಯಂಡ್ ಫುಲ್ ಫ್ರೀಡಮ್ ಫೀಲಿಂಗ್ಸ್ ಬಂದೇ ಬರುತ್ತೆ. ಲೈಫಲ್ಲಿ ಸ್ವಲ್ಪ ಬ್ರೇಕ್ ಬೇಕು ಅಂದರೆ ಜಸ್ಟ್ ಸ್ಟಾರ್ಟ್ ಯುವರ್ ವೆಹಿಕಲ್ ಅಷ್ಟೇ. ನೀವು ಮಾರ್ನಿಂಗ್ ಟ್ರಾವೆಲರಾ, ಈವ್ನಿಂಗ್ ಟ್ರಾವೆಲರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಸ್ಟಾಪ್ ಕುಣಿಗಲ್ ಪಂಚಮುಖಿ ಆಂಜನೇಯ. ಪಂಚಮುಖಿ ಅಂದರೆ 5 ಫೇಸಸ್ ಆಫ್ ಹನುಮಾನ್, ಸ್ಟ್ರೆಂತ್, ಪ್ರೊಟೆಕ್ಷನ್, ಡೆವೋಷನಲ್ ಸಿಂಬಲ್. ಯಾವುದೇ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಬ್ಲೆಸ್ಸಿಂಗ್ಸಿಂದ ಸ್ಟಾರ್ಟ್ ಮಾಡಬೇಕು. ಇದರಿಂದ ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ನೆಕ್ಸ್ಟ್ ಸ್ಟಾಪ್ ಆದಿಚುಂಚನಗಿರಿ. ಹಿಲ್ಸ್ ಮಧ್ಯೆ ಕಾಮ್ ಅಟ್ಮಾಸ್ಫಿಯರ್, ಮೈಂಡ್ ರೀಸೆಟ್ ಮಾಡೋಕ್ಕೆ ಪರ್ಫೆಕ್ಟ್ ಪ್ಲೇಸ್. ಟ್ರಾವೆಲ್ ಅಂದರೆ ಜಸ್ಟ್ ಫೋಟೋ ತಗೊಳ್ಳೋದಲ್ಲ, ಸಮ್ಟೈಮ್ಸ್ ನಮ್ಮ ಥಾಟ್ಸ್ ಕ್ಲಿಯರ್ ಮಾಡೋದು. ಇದೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ದುಡ್ಡು ಬೇಕು, ಯಾಕಂದರೆ ಇಲ್ಲಿ ದುಡ್ಡು ಕಟ್ಟಬೇಕು. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ತುಂಬಾ ಎನರ್ಜಿ ಬೇಕು. ಅದಕ್ಕೆ ಒಂದೇ ಟೆಂಪಲ್ ಸಾಕಾಗಲ್ಲ ಅಂತ ಇನ್ನೊಂದು 2-3 ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಈ ಟೆಂಪಲ್ ಎಲ್ಲ ಜಸ್ಟ್ ಆದಿಚುಂಚನಗಿರಿ ಮಠದ ಹಿಂದಿನ ಭಾಗದಲ್ಲಿ ನೀವು ನೋಡ್ಬೋದು. ಸೊ ಮುಂದೆ ಹೋದ್ರೆ ಏನು ಕಾಣಿಸಲ್ಲ, ಬಟ್ ಹಿಂದಿನ ಭಾಗದಲ್ಲಿ ಈ ಎಲ್ಲ ಟೆಂಪಲ್ಸ್ ನೀವು ನೋಡ್ಬೋದು. ನಮ್ಮ ಹುಲಿಗಳಿಗೆ ಸ್ವಲ್ಪ ರೆಸ್ಟ್ ಬೇಕೀಗ, ಯಾಕಂದ್ರೆ ಮುಂದೆ ಸ್ವಲ್ಪ ಭಾಳ ಕೆಲಸ ಅದ ಅವ್ರದ್ದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಧ್ಯಾನ ನಮ್ಮ ಕಲ್ಯಾಣಕ್ಕಾಗಿ. ಶಿವಾಯ ನಮಃ. ಟೆಂಪಲ್ ವಿಸಿಟ್ ಆಯಿತು, ಬ್ಲೆಸ್ಸಿಂಗ್ಸ್ನ ಫುಲ್ ಟ್ಯಾಂಕ್ ಮಾಡಿಕೊಂಡು ಈಗ ಆದಿಚುಂಚನಗಿರಿ ಹಿಲ್ಸ್ ಹತ್ತೋ ಸಮಯ. ಫುಲ್ ರೆಡಿಯಾಗಂತರೂ ಹೊಂಟೆವು, ಬಟ್ ಎನರ್ಜಿ ಎಲ್ಲಿವರೆಗೂ ಸಪೋರ್ಟ್ ಕೊಡ್ತಾ ನೋಡಬೇಕು. ನಮ್ಮ ಬಸವಡಿ ಅವರು ಗಿಂಬಲ್ ಕ್ಯಾಮ್ರಾ ಹಿಡ್ಕೊಂಡು ಮುನ್ನಡೆದಿದ್ದಾರೆ. ಹಿಂದ ಶ್ರೀಶೈಲ ಹಾವೇರಿ, ಅವ್ರ ಹಿಂದ ಪ್ರೇಮನಗೌಡ ಪಾಟೀಲ್. ಬಂತು ನೋಡ್ರಿ ನಮ್ಮ ಸೆಲ್ಫಿ. ತಿರುಗಿಸಪ್ಪ ಕ್ಯಾಮ್ರಾ, ತಿರುಗಿಸ್. ಇದೇ ಸ್ಟೆಪ್ಸ್ ನೋಡ್ರಿ ನಾವು ಹತ್ಬೇಕಾಗಿದ್ದು. ಅಬ್ಬಾ, ಇನ್ನು ಅಷ್ಟೆಲ್ಲ ಇರ್ಬೇಕಲ್ಲ. ವಿಕ್ಟ್ರಿ ಅಂತ ಮ್ಯಾಲೆ ಏರಿದ್ರಾಗ ಗೊತ್ತಾಗ್ತದೆ ನಿಮ್ಗೆ. ಅವಾಗ ಏರ್ರಿ, ನಡ್ರಿ. ಫಸ್ಟ್ ವ್ಯೂ ನೋಡ್ರಿ ಹೆಂಗದ. ಸೂಪರ್. ಹಬ್ಬ, ಏನು ಸಿಟಿ ಕಾಣಿಸ್ತದ ರೀ. ತಿರುಗಿಸಪ್ಪ ನೀ ಕ್ಯಾಮ್ರಾ, ತಿರುಗಿಸ್. ಮತ್ತೊಮ್ಮೆ ಬರ್ತೀನಿ ನಿಂದ್ರು, ವೇಟ್ ಮಾಡು ಅಲ್ಲಾತಿದ್ದಾರೆ. ಬಟ್ ನಮ್ಮ ಬಸ್ಸವರು ಫುಲ್ ಜೋಶ್ದಾಗ ಹಾಗೆ ಮುಂದೆ ಹೊಂಟ್ಬಿಟ್ರು. ಅವರಂತೂ ಫುಲ್ ಎನರ್ಜಿದಾಗ ಅದಾರ. ಲಾಸ್ಟ್ ಅಂತ ನೋಡೋಣ ಹೆಂಗೆ ಇರ್ತದೆ ಎನರ್ಜಿ, ಎಷ್ಟು ಇರ್ತದ. ಹಿಂದಿನವ್ರಂತೂ ಆಲ್ರೆಡಿ ಕೂತ್ರು, ಶ್ರೀಶೈಲವರು. ಇದು ಸೆಕೆಂಡ್ ವ್ಯೂ ಪಾಯಿಂಟ ಬಂದವೀಗ. ಈ ವ್ಯೂ ಪಾಯಿಂಟ್ ನೋಡಿದ್ರೆ ಅವ ಫುಲ್ ಸಿಟಿ ಕಾಣಿಸ್ತದ. ಈಗ ನೋಡ್ರಿ, ಈಗ ಇವ್ರ ಎನರ್ಜಿ ತಿಳಿತದ. ಒಬ್ಬರ ಮುಂದೊಬ್ರು ಸೈಡ್ ಹಾವ ಚೇಳ ಏನ್ರ ಇದ್ರೆ ಅಷ್ಟೇ ನಮ್ಮ ಕತಿ. ಇಲ್ಲಿದಿಂದ ವಾಪಸ್ ಮನೆಗೆ ಹೋಗ್ಬೇಕಂದ್ರು 70-80 ಕಿಲೋಮೀಟರ್ ಅದ. ಬಾಯ್. ಹೆಂಗಿದ್ರು ಆಂಜನೇಯನ ದರ್ಶನ ತಗೊಂಡಿದ್ದೆವು. ಅವ್ರ ತರ ಎನರ್ಜಿ ಅದ ಅಂತೇಳಿ ಟೆಸ್ಟ್ ಮಾಡೋಣ ನೋಡ್ರಿ. ಏರ್ರಿ ಬಂದ್ರ ನೋಡ್ರಿ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಳೆಬೆಂದೆ. ಏರಪ್ಪ ಏರೋ. ಸಕಾಸ್. ಶ್ರೀಶೈಲ ಹಾವೇರಿ ಬಾರ್ಲ. ನೋಡ್ರ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 1, 2, 3 ಸ್ಟಾರ್ಟ್.
ಲೆಟ್ಸ್ ಗೋ. ಹಂಗೆ ನಾನೇ ಕಲಿಸ್ಕೊಟ್ಟಿನಿ ರೀ ಇವರಿಗೆಲ್ಲ. ನಮ್ಮ ಅದ್ರ ಮ್ಯಾಲೆ ಹೋಗಿ ಎಲ್ಲ ವಿಡಿಯೋ ಮಾಡಾಕತ್ತೀನಿ. ಆಲ್ ದಿ ಬೆಸ್ಟ್. ಬಾ ಬಸಣ್ಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಅವಾಗೇ ವಿಕ್ಟ್ರಿ ಮಾಡ್ತಿದ್ದಲ್ಲಪ್ಪ ವೆರಿ. ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಪ್ಪ ಸೊ ಗಾಳಿ ಹೆಂಗೆ ಬರ್ತದಂದ್ರೆ ಈಗ ಫುಲ್ ತಣ್ಣಗೆ ಮೈಯೆಲ್ಲ ಒಂಥರ ಕೂಲೆಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಲಾಸ್ಟ್ ಒಂದಿಷ್ಟು ಪಿಕ್ಕಿರಲಿ ಅಂತೇಳಿ ಸೊ ಎಲ್ಲ ಮುಗಿಸ್ಕೊಂಡೆವು. ಹೇಳಿ ಗುಡ್ಡ ಎಲ್ಲ ಹತ್ತಿ ಫುಲ್ ಹೈರಾಣಾಗಿದ್ದೆವು. ಗುಡ್ಡ ಇರೋದಕ್ಕಿಂತ ಸ್ವಲ್ಪ ಇಳಿಯೋದು ಜಾಸ್ತಿನೇ ಕಷ್ಟ ಇತ್ತು ಅನ್ನಿಸ್ತದ. ಹೆಂಗೋ ಮಾಡಿ ಕೆಳಗಂತೂ ಬಂದೆವು. ಈಗ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತೇಳಿ ನಮ್ಮ ನೇವಿಗೇಟರ್ ಬಸಣ್ಣವರು ಹೇಳ್ತಾರೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಆ್ಯಕ್ಚುಲಿ ಮೈಸೂರು ಇತ್ತು, ಬಟ್ ಹೋಗೋ ದಾರಾಗ ನೀರು ಕಂಡು ಎಮ್ಗಳೇ ನಾವು ಸ್ವಲ್ಪ ನೀರಾಗಿ ಒದ್ದಾಡೋಣ ಅಂತೇಳಿ ಸ್ಟಾಪ್ ಮಾಡಿದ್ದೇವೆ. ಇಲ್ಲಿ ಹೆಂಗೂ ಸ್ಟಾಪ್ ಮಾಡಿದ್ದೇವೆ. ಅಲ್ಲಿ ಇಲ್ಲಿ ಸ್ವಲ್ಪ ಬೋಟ್ಗಳು ಕಂಡು ಹಂಗೆ ಹೋಗಿ ಕೇಳಿದೇವಿ ಕೊಡ್ತೀನಿ ಅಂತೇಳಿ. ಅವರು ಅಂಥೇಳಿ ಬೋಟ್ ನಮ್ಮ ಕೈಯಾಗ ಕೊಟ್ಟೆ ಬಿಟ್ಟು ಕಡೀರಿ ಬೋಟ. ನೀವು ನೋಡ್ಬೇಕಂದ್ರೆ ಸ್ಲೋ ಮೋಷನ್ದಾಗ ನೋಡ್ರಿ ನಮ್ದು ವಿಡಿಯೋ. ಫಾಸ್ಟ್ ಫಾರ್ವರ್ಡ್ ಅದ. ನಂದು ಮುಂದೆ ನಿಂದು ಮುಂದೆ, ನನ್ನ ಸೀಟ್ ಮುಂದೆ ನಿನ್ನ ಸೀಟ್ ಮುಂದೆ ಅಂತೇಳಿ ಸ್ವಲ್ಪ ಜಗಳನೂ ಆಡಿದೆವು. ಆಮೇಲೆ ಕಾಂಪ್ರಮೈಸ್ ಆಗಿ ಸೀಟ್ ಎಕ್ಸ್ಚೇಂಜು ಮಾಡ್ಕೊಂಡೆವು. ಹಿಂದಿನವ್ರು ಮುಂದೆ, ಮುಂದಿನವ್ರು ಹಿಂದೆ. ನಾನು ಸ್ಟಾಪ್ ಆಗೋದು. MLG gear swap, boys. The MLG gear swap. ನೀರಾಗಿದ್ರಂತೂ ಸೈಡಿಗೆ ಬಿಸಿಲು ಭಾಳ ಜೋರು ಬಡ್ಲಿಕ್ಕತ್ತಿತ್ತು. ಎಲ್ಲರೂ ಸಾಕಂತ ಹೇಳಿ ಟಾಟಾ ಮಾಡೋದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಪಟ್ ಅಂತ ನಾವು ಹೊಂಟಿದ್ದು ಮೇಲುಕೋಟೆ ರಾಯ ಗೋಪುರಕ್ಕೆ. ನಮ್ಮ ಏನ್ ಟಾರ್ಗೆಟ್ ರೀಚ್ ಆಗಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಭಾಳ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಅಲ್ಲಿ ಇಲ್ಲಿ ತಿರುಗಾಡಿ ಸ್ವಲ್ಪ ನೋಡಿಕೊಂಡು ಇಲ್ಲಿಂದನೂ ಹೊರಟ್ವಿ. ಸಿಟಿ ಆಫ್ ಲೈಟ್ಸ್ ಈ ಮೈಸೂರು ದಸರಾ ಸಮಯದಾಗ. ಯಾಕಂದ್ರೆ ಇಡೀ ಫುಲ್ ಸಿಟಿ ನೀವು ನೋಡ್ಲಾತಿರಲ್ಲ, ಈ ಥರ ಲೈಟಿಂದ ಅರೇಂಜ್ಮೆಂಟ್ ಮಾಡಿರ್ತಾರೆ, ಲೈಟಿಂದ ಡೆಕೋರೇಷನ್ ಮಾಡಿರ್ತಾರೆ. ಪ್ರತಿಯೊಂದು ಗಿಡ, ಪ್ರತಿಯೊಂದು ಓಣಿ, ಪ್ರತಿಯೊಂದು ಗಿಡ ಮರಗಳು ಎಲ್ಲನೂ ಲೈಟ್ ಫುಲ್ ಡೆಕೋರೇಷನಿಂದ ನೀವು ನೋಡ್ಬೋದು. ಇದೇ ಥರ ಎಂಟೈರ್ ದಸರಾ ಎಷ್ಟು ದಿವಸ ದಸರಾ ಇರುತ್ತೆ ಆ ದಿನ ಫುಲ್ ಲೈಟ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ. ಮೈಸೂರು ದಸರಾಗೆ ಬಂದು ನೀವು ಅಂಬಾರಿ ಇರಲಿಲ್ಲ ಅಂದ್ರೆ ಮೈಸೂರು ದಸರಾ ನೋಡ್ದಂಗೆ ಅಲ್ಲ. ಅದಕ್ಕೆ ನಾವು ಅಂಬಾರಿ ಬುಕ್ ಮಾಡಿದ್ದೀವಿ. ನೋಡ್ರಿ, ಇದು ಅಂಬಾರಿ ಜರ್ನಿ. ಸೊ ಅಂಬಾರಿ ಮೇಲೆ ನಾವೆಲ್ಲ ವಿಡಿಯೋಗ್ರಫಿ ಮಾಡತ್ತಿದ್ದೀವಿ. ಇದು ಬಸ್ ಮೇಲಿನ ಅಂಬಾರಿ, ಆನೆ ಮೇಲಿನ ಅಂಬಾರಿ ಅಲ್ಲ. ನೀವು ಇದನ್ನು ಬುಕ್ ಮಾಡ್ಬೋದು. ನೀವು ಇದನ್ನು ಬುಕ್ ಮಾಡಿದ್ರೆ ಅವ್ರು ಫುಲ್ ಸಿಟಿ ಎಲ್ಲ ನಿಮ್ಗೆ ತೋರಿಸ್ಕೊಂಡು ಒಂದು ರೌಂಡ್ ಹಾಕೊಂಡು ಬಂದು ವಾಪಸ್ ಅರಮನೆ ಮೈದಾನ ಅಥವಾ ಅರಮನೆಯ ಹಂತಲೇ ನಿಮ್ಗೆ ಡ್ರಾಪ್ ಮಾಡ್ತಾರೆ. ಸೊ ನಿಮ್ಗೆ ಸಿಟಿ ಏನೂ ಗೊತ್ತಿದ್ದಿಲ್ಲ ಅಂದ್ರೆ ನೀವು ಈ ಆಪ್ಷನ್ನ ತೊಗೋಬೋದು. ಫ್ರೀ ಇರಲ್ಲ, ಬಟ್ ನೀವು ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕು. ಫೈನಲಿ ನಮ್ಮ ಫೈನಲ್ ಡೆಸ್ಟಿನೇಷನ್ ಫೋಟೋಗೆ ಬಂದೆವು ನೋಡ್ರಿ. ಏನು ಮೈಸೂರು ಅರಮನೆ, ಏನು ಲೈಟಿಂಗ, ಫುಲ್ ಜಗಮಗ ಚೈನೀಸ್ ಹಂಗೆ ಆಗ್ಯದ ನೋಡ್ರಿ ಮೈಸೂರು ಅರಮನೆ. ಇಲ್ಲಿಗೆ ನಮ್ಮ ಜರ್ನಿ ಮುಕ್ತಾಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.